ಜಿಲ್ಲಾಧಿಕಾರಿಗಳ ಆಡಳಿತ ವೈಖರಿ ಮತ್ತು ಕಂದಾಯ ಇಲಾಖೆಯ ವಿಳಂಬ ಧೋರಣೆಯನ್ನ ಖಂಡಿಸಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಲು ನಿಮಗೆ ಯೋಗ್ಯತೆ ಇಲ್ಲ ಎಂದ ಮೇಲೆ ಬೇರೆ ಇಲಾಖೆಗಳ ವಿಷಯಕ್ಕೆ ಯಾಕೆ ಕೈ ಹಾಕ್ತೀರಾ ಅಂತ ಪ್ರಶ್ನಿಸಿದ್ರು. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರೇವಣ್ಣ ಅವರು, ಜಿಲ್ಲಾಧಿಕಾರಿಗಳು ಬೆಳಂಬೆಳಿಗ್ಗೆ ಎದ್ದು ಟೂರ್ ಮಾಡುವುದನ್ನ ಮತ್ತು ಶೋ ಕೊಡುವುದನ್ನ ಕಡಿಮೆ ಮಾಡಲಿ, ಮೊದಲು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಲಿ, ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಎಷ್ಟು ಕೆಲಸಗಳು ಬಾಕಿ ಇದೆ ಎಂಬ ಮಾಹಿತಿಯನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ರು. 1980ರಲ್ಲಿ ಮಂಜೂರಾದ ಜಮೀನುಗಳು ಇನ್ನೂ ಪೋಡು ಮತ್ತು ದುರಸ್ತಿಯಾಗದೆ ಬಾಕಿ ಉಳಿದಿವೆ. ಒಬ್ಬೊಬ್ಬ ಅಧಿಕಾರಿಗಳಿಗೆ ಮೂರು ಜವಾಬ್ದಾರಿ ನೀಡಿದರೆ ಕೆಲಸ ಹೇಗೆ ನಡೆಯುತ್ತೆ? ಸಕಲೇಶಪುರ ಎಸಿ ಕಚೇರಿಯ ಕೆಲಸಗಳು ಸಂಪೂರ್ಣ ಹಳ್ಳ ಹಿಡಿದಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಾಸನ ಬೇಲೂರು ಮಾರ್ಗದ ರಸ್ತೆ ಕಾಮಗಾರಿಯ ಬಗ್ಗೆ ಪ್ರಸ್ತಾಪಿಸಿದ ಅವರು, ಈ ಯೋಜನೆಗೆ 700 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದರೂ ಅಗತ್ಯ ಇರುವ 580 ಎಕರೆ ಜಮೀನು ಹಸ್ತಾಂತರಿಸಲು ಎಷ್ಟು ವರ್ಷ ಬೇಕು? ಈ ಜಿಲ್ಲಾಧಿಕಾರಿ ಹುದ್ದೆಗೆ ಇವರು ಅನ್ಫಿಟ್ ಎಂದು ಹರಿಹಾಯ್ದರು. ಜಿಲ್ಲಾಧಿಕಾರಿಗಳೇ ನಿರ್ಲಕ್ಷ್ಯದ ಬಗ್ಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವುದಾಗಿ ತಿಳಿಸಿದ ರೇವಣ್ಣ, ಕೂಡಲೇ ಆಡಳಿತ ಯಂತ್ರ ಚುರುಕುಗೊಳಿಸುವಂತೆ ಆಗ್ರಹಿಸಿದರು. ನಿಮ್ಮ ತಾಲೂಕು ಕಚೇರಿ ಕೆಲಸ ಎಷ್ಟೆಷ್ಟು ಬಾಕಿ ಇದೆ ಅಂತ ಒಂದು ಸ್ವಲ್ಪ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ. ಏನಿವತ್ತು ಕೆಲವು 80ನೇ ಇಸ್ವಿಲಿ ಮಂಜೂರಾತಿ ಆಗೈತೆ, ಇವತ್ತುವರೆಗೆ ಪೋರ್ಡ್ ಆಗಿಲ್ಲ. ಆಮೇಲೆ ಇನ್ನೊಂದು ಎಂಥದಪ್ಪ ಇದು ಹೇಳ್ತಾರಲ್ಲ, ರವೆ ಪೋರ್ಡು ಜೊತೆಗೆ ದುರಸ್ತಿ, ಪೋರ್ಡು ದುರಸ್ತಿ 40 ವರ್ಷ ಆದರೂ ದುರಸ್ತಿ ಪೋರ್ಡ್ ಆಗದೆ ಹೋದರೆ ಇಲ್ಲಿ ಜಿಲ್ಲಾ ಮಿನಿಸ್ಟ್ರು, ಕಂದಾಯ ಇಲಾಖೆ ಸಚಿವರು, DC ಒಬ್ಬರು ಶೋ ಮಾಡೋಕ್ಕೆ ಇಟ್ಕೊಂಡವ್ರೆ. ಏನಿವತ್ತು ಒಬ್ಬೊಬ್ಬರಿಗೆ 3 ಚಾರ್ಜು, SLO 3 ಚಾರ್ಜು, ಯಾರೋ ರೇಖಾ ಅಂತೇಳಿ ಹಿಂದೆ ಆಡಳಿತಾಧಿಕಾರಿ ಮೆಡಿಕಲ್ ಕಾಲೇಜ್, ಮತ್ತೀಗ ಆಡಳಿತಾಧಿಕಾರಿ ಅಲ್ಲಿಂದ ಹೊರಗಾಯ್ತು. ಅಲ್ಲೇನೋ ಭ್ರಷ್ಟಾಚಾರ ಅಂತ ತೆಗೆದ್ರು ಅಲ್ಲಿಂದ ಯಾರನ್ನ, ರೇಖನ್ನ. ಈಗ ಮತ್ತೆ ರೇಖಂಗೆ ಹಾಸನದಲ್ಲೇ ಭೂಸ್ವಾಧೀನಾಧಿಕಾರಿ NH, ಇಲ್ಲಿ ಚಾರ್ಜ್ NH ಚಾರ್ಜ್ ಕೊಟ್ಟು ಏನು ಕೆಲಸ ಆಗ್ತಾಯಿದೆ ಇಲ್ಲಿ? ಒಂದೊಂದು ಕಡೆ ಒಬ್ಬರಿಗೆ 2 ಚಾರ್ಜು. AC ಚಾರ್ಜು ಸಕಲೇಶ್ವರ 4 ತಿಂಗಳಿಂದ ಹಂಗೆ ಬಿದ್ದಿತ್ತು. ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ ಈ ಜಿಲ್ಲೆಯಲ್ಲಿ. 6 ತಿಂಗಳಾಯ್ತು ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟು. ಎಷ್ಟು ಜನ ಆಯ್ತಪ್ಪ? 7-8 ತಿಂಗಳಾದ್ರೂ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಕಂದಾಯ ಮಂತ್ರಿಗಳು, ಅವ್ರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಆಗಕ್ಕೆ 6 ತಿಂಗಳು ಬೇಕೇನ್ರಿ? ಏನಾದ್ರು ನಾನು ಹೇಳೋದು, ಕೃಷ್ಣ ಬೈರೇಗೌಡರಂತ ಏನು ಹೈ ಪ್ರಿನ್ಸಿಪಲ್ ಅಂತಾರೆ, ಅಂಥವ್ರು ಈ ಜಿಲ್ಲೆಯಲ್ಲಿ ಒಬ್ಬ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಹಾಕ್ಸೋಕ್ಕಾಗಲ್ಲ ಅಂದ್ರೆ ಅರ್ಥ ಏನ್ರಿ ಇದು? ಹೆಡ್ ಕ್ವಾರ್ಟರ್ಸ್ ADC ಹಾಕೋಕ್ಕೆ ಏನಂತೆ? ADC ಹಾಕೋಕ್ಕೆ ಒಬ್ಬೊಬ್ರಿಗೆ